Hello, my dear children. I welcome you all for today's class. Dear children, last class ಅಲ್ಲಿ ನಾವು ಟ್ರಯಾಂಗಲ್ಸ್ ಚಾಪ್ಟರ್ ನಲ್ಲಿ ಎಕ್ಸಸೈಸ್ 2.2 ನ ಕಂಪ್ಲೀಟ್ ಮಾಡಿದ್ವಿ. ಹೌದಲ್ವಾ ಮಕ್ಕಳೇ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅದೇ ಟ್ರಯಾಂಗಲ್ಸ್ ಚಾಪ್ಟರ್ ನ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ದಟ್ ಇಸ್ ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ. ಓಕೆ, ಕ್ರೈಟೀರಿಯಾ ಫಾರ್ ಸಿಮಿಲಾರಿಟಿ ನಲ್ಲಿ ಏನಿದೆ ನೋಡೋಣ ಬನ್ನಿ. ಸಿಮಿಲಾರಿಟಿ ಕ್ರೈಟೀರಿಯಾನ್ಸ್ ಆಫ್ ಟ್ರಯಾಂಗಲ್ಸ್. ಸೊ ಯಾವ್ಯಾವ್ದೆಲ್ಲ ಸಿಮಿಲಾರಿಟಿ ಕ್ರೈಟೀರಿಯಾಸ್ ಇದೆ ಇದರಲ್ಲಿ ಅಂತ ನೋಡೋಣ ಮಕ್ಕಳೇ. ಸೊ 9th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಆಲ್ರೆಡಿ ಕಾಂಗ್ರುಯೆನ್ಸ್ ರೂಲ್ ಎಲ್ಲ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ಯಾವ್ಯಾವ ಕಾಂಗ್ರುಯೆನ್ಸ್ ಕ್ರೈಟೀರಿಯಾಗಳನ್ನ ಕಲ್ತಿದ್ದೀರಾ ಮಕ್ಕಳೇ? ಸೊ ಕ್ವಿಕ್ ಆಗಿ ರಿಕಾಲ್ ಮಾಡ್ಕೊಳ್ಳೋಣವಾ? ಸೊ ನೀವು SSS ಕಾಂಗ್ರುಯೆನ್ಸ್ ರೂಲ್ ಕಲ್ತ್ಕೊಂಡಿದ್ದೀರಾ, ಆಮೇಲೆ SAS ಕಲ್ತ್ಕೊಂಡಿದ್ದೀರಾ, ASA ಕಲ್ತ್ಕೊಂಡಿದ್ದೀರಾ, RHS ಕಲ್ತ್ಕೊಂಡಿದ್ದೀರಾ, ಹೌದಲ್ವಾ? ಈ ನಾಲ್ಕಕ್ಕೂ ಕೂಡ ನಾವು ಕಾಂಗ್ರುಯೆನ್ಸ್ ರೂಲ್ ನ 9th ಸ್ಟ್ಯಾಂಡರ್ಡ್ ಅಲ್ಲಿ ಇನ್ ಡೀಟೇಲ್ ಕಲ್ತ್ಕೊಂಡು ಬಂದಿದ್ದೀವಿ. ಸೊ ಸೇಮ್ ಅದೇ ತರ ಇಲ್ಲೂ ಕೂಡ ನಾವು ಸಿಮಿಲಾರಿಟಿ ಕ್ರೈಟೀರಿಯಾನ ನೋಡ್ತೀವಿ. ಯಾವ್ಯಾವ ಸಿಮಿಲಾರಿಟಿ ಕ್ರೈಟೀರಿಯಾ ಇದೆ ಅಂತ ನೋಡೋಣ. To find whether the given two triangles are similar or not, it has 4 criteria. So ಯಾವ್ಯಾವ್ದದು 4 criteria ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್, side side side, that means SSS ಸಿಮಿಲಾರಿಟಿ ಕ್ರೈಟೀರಿಯಾನ್. SSS ಸಿಮಿಲಾರಿಟಿ ಕ್ರೈಟೀರಿಯಾನ್ ಅಲ್ಲಿ ನಾವು ಏನನ್ನ ನೋಡ್ತೀವಿ? ಅದು SSS ಸಿಮಿಲಾರಿಟಿ ಕ್ರೈಟೀರಿಯಾನ ಫಾಲೋ ಮಾಡುತ್ತೆ ಅಂತ ಹೇಳೋದಿಕ್ಕೆ ನಮ್ಗಿರುವಂತಹ ರೂಲ್ ಏನು ನೋಡೋಣ ಮಕ್ಕಳೇ. ನೋಡಿ, if in two triangles sides of one triangle are proportional to the sides of other triangle, then their corresponding angles are equal and hence the two triangles are similar. Okay, ಎರಡು ಟ್ರಯಾಂಗಲ್ ನ ತಗೊಂಡು ನಾವು ಕಂಪೇರ್ ಮಾಡಿದ್ರೆ ಅದರಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿದ್ರೆ ನಾವು ಅದನ್ನ SSS ಸಿಮಿಲಾರಿಟಿ ಕ್ರೈಟೀರಿಯಾದಲ್ಲಿ ಇದೆ ಅಂತ ಹೇಳಬಹುದು. ಸೊ ಯಾವಾಗ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿರುತ್ತೋ ಆವಾಗ ಅದರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಹಾಗಾದ್ರೆ ನಾವು ಆ ಎರಡು ಟ್ರಯಾಂಗಲ್ಸ್ SSS ಸಿಮಿಲಾರಿಟಿ ಕ್ರೈಟೀರಿಯಾನ್ ಬೇಸ್ಡ್ ಮೇಲೆ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. ಇದು ಮೊದಲನೇ ಸಿಮಿಲಾರಿಟಿ ಕ್ರೈಟೀರಿಯಾ. ಸೊ ಎರಡನೇ ಸಿಮಿಲಾರಿಟಿ ಕ್ರೈಟೀರಿಯಾನ ನೋಡೋಣ. ಆಂಗಲ್ ಆಂಗಲ್ ಆಂಗಲ್, AAA ಸಿಮಿಲಾರಿಟಿ ಕ್ರೈಟೀರಿಯಾನ್. If in two triangles corresponding angles are equal, then their corresponding sides are in the same ratio or proportion and hence the two triangles are ಸಿಮಿಲರ್. ಸೊ ಇದೆರಡನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ, ಒಂದಕ್ಕೊಂದು ಏನಾಗಿದ್ದಾವೆ? ಕಾನ್ವರ್ಸ್ ಟು ಈಚ್ ಅದರ್ ಆಗಿದ್ದಾವೆ, ಹೌದಲ್ವೇನ್ರು? ಸೊ ಮೊದಲನೇದ್ರಲ್ಲಿ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರೊಪೋರ್ಷನಲ್ ಆಗಿದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ, ಅಲ್ವೇನ್ರು? ಅದೇ ತರ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ನೋಡಿ, ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ? ಸೇಮ್ ರೇಷಿಯೋನಲ್ಲಿ ಇರುತ್ತೆ. ಸೊ ಇದು ನಮ್ಮ ಎರಡನೇ ಸಿಮಿಲಾರಿಟಿ ಕ್ರೈಟೀರಿಯಾ. ನಾವಿಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ್ರೆ ಆಟೋಮೆಟಿಕಲಿ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ ಮಕ್ಕಳೇ? ಸೇಮ್ ರೇಷಿಯೋನಲ್ಲಿ ಇರುತ್ತೆ ಅಂತ ಹೇಳಿ. ಸೊ ದೋಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ನಾವು ಹೇಳಬಹುದು, ಹೌದಲ್ವಾ? ಇದನ್ನ ಏನಂತ ಕರಿತೀವಿ ಮಕ್ಕಳೇ? AAA ಸಿಮಿಲಾರಿಟಿ ಕ್ರೈಟೀರಿಯಾ, ಹೌದಲ್ವೇನ್ರು? ಸೊ ನೆಕ್ಸ್ಟ್ ಒನ್, ಆಂಗಲ್ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ. ನೋಡಿ, ಇಲ್ಲಿ 3 ಆಂಗಲ್ಸ್ ಅನ್ನ ತಗೊಂಡಿದ್ವಿ ನಾವು. ಇಲ್ಲಿ ಯಾವ್ದಾದ್ರು 2 ಆಂಗಲ್ ಅನ್ನ ಮಾತ್ರ ತಗೋತಾ ಇದೀವಿ, ಹೌದಲ್ವಾ? ಆಂಗಲ್ ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾನ್ ಏನ್ ಹೇಳುತ್ತೆ ಇದು? If two angles of one triangle are respectively equal to the two angles of the other triangles, then the two triangles are considered as similar. ನೋಡಿ, ಟ್ರಯಾಂಗಲ್ ಅಲ್ಲಿ ಯಾವ್ದಾದ್ರೂ ಎರಡು
ಆಂಗಲ್ಸ್ ಅದೇ ರೆಸ್ಪೆಕ್ಟಿವ್ ಆಂಗಲ್ಸ್ ಇನ್ನೊಂದು ಟ್ರಯಾಂಗಲ್ ನಲ್ಲಿ ಈಕ್ವಲ್ ಆಗಿದ್ರೆ ಅವೆರಡು ಕೂಡ ಸಿಮಿಲರ್ ಅಂತ ನಾವು ಹೇಳ್ಬೋದು. ಅದನ್ನ ನಾವು ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಅಂತ ಹೇಳಿ ಕರಿತೀವಿ. ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಎರಡು ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿತ್ತು ಅಂತಂದ್ರೆ ಅದ್ರ ಅರ್ಥ ಏನಪ್ಪಾ, ಮೂರನೇ ಆಂಗಲ್ ಆಟೋಮೆಟಿಕಲಿ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ಎರಡು ಈಕ್ವಲ್ ಆದ್ರೆ ಸಾಕು, ಮೂರನೇದು ತಾನೇ ಈಕ್ವೇಟ್ ಆಗ್ಬಿಡತ್ತೆ ಅಲ್ವೇನ್ರೋ ಮಕ್ಳೇ? ಸೊ ಹಾಗಾಗಿ ನಾವು ಇಲ್ಲಿ ಸಿಂಪ್ಲಿ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ಕನ್ಸಿಡರ್ ಮಾಡಿದೀವಿ. ಸೊ 4ನೇ ಕ್ರೈಟೀರಿಯಾ ನೋಡೋಣ. ಸೈಡ್ ಆಂಗಲ್ ಸೈಡ್, SAS ಸಿಮಿಲಾರಿಟಿ ಕ್ರೈಟೀರಿಯಾನ್. ಸೊ ಇದನ್ನ ನೀವು ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ ಕಲ್ತಿದ್ದೀರಾ ಅಲ್ವೇನ್ರೋ? SAS ಮತ್ತೆ SSS ಇದನ್ನು ಎರಡನ್ನೂ ಕೂಡ ಕಾಂಗ್ರುಯೆನ್ಸ್ ರೂಲ್ ಅಲ್ಲಿ ಕಲ್ತಿದ್ದೀರಾ. ಇಲ್ಲೂ ಕೂಡ ನಾವು ಅದಕ್ಕೆ ಸಿಮಿಲಾರಿಟಿ ಕ್ರೈಟೀರಿಯಾದಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಏನ್ ಹೇಳತ್ತೆ ನೋಡೋಣ. ಇಫ್ one angle of a triangle is equal to one angle of another triangle and the sides including these angles are in the same ratio, then the triangles are said to be similar. ನೋಡಿ, ಒಂದು ಆಂಗಲ್ ನ ಕನ್ಸಿಡರ್ ಮಾಡೋಣ. ಒಂದು ಟ್ರಯಾಂಗಲ್ ಅಲ್ಲಿ ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿದೀವಿ. ಅದರಲ್ಲಿ ಒಂದು ಆಂಗಲ್ ಇನ್ನೊಂದು ಟ್ರಯಾಂಗಲ್ ನ ಮತ್ತೊಂದು ಆಂಗಲ್ಗೆ ಈಕ್ವಲ್ ಆಗಿದ್ದು ಆ ಆಂಗಲ್ ಇನ್ಕ್ಲೂಡ್ ಆಗಿರುವಂತಹ ಎರಡು ಸೈಡ್ಸ್ ಏನಾದ್ರೂ ರೇಷಿಯೋನಲ್ಲಿ ಇತ್ತು ಅಂತಂದ್ರೆ ನಾವು ಆ ಎರಡು ಟ್ರಯಾಂಗಲ್ ನ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ SAS ಸಿಮಿಲಾರಿಟಿ ಕ್ರೈಟೀರಿಯಾನ್. ಮಕ್ಕಳೇ, ಇಷ್ಟು ಕ್ರೈಟೀರಿಯಾನ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಳ್ತೀವಿ. ಸೊ ನಿಮ್ಗೆ ಈ ಒಂದು ಶಾರ್ಟ್ ಫಾರ್ಮ್ ನೆನಪಿದ್ರೆ ಸಾಕು. SSS ಅಂದ್ರೆ ಮೂರು ಸೈಡ್ಸುನು ಅಲ್ಲಿ ಏನಾಗಿರ್ಬೇಕು, ನಮ್ಗೆ ಪ್ರಪೋರ್ಷನಲ್ ಆಗಿರ್ಬೇಕು. ಎ ಅಂತಂದ್ರೆ ಮೂರು ಆಂಗಲ್ ಈಕ್ವಲ್ ಆಗಿರ್ಬೇಕು. ಎ ಅಂತಂದ್ರೆ ಎರಡು ಆಂಗಲ್ ಈಕ್ವಲ್ ಆಗಿರ್ಬೇಕು. ಹೌದಲ್ವೇನ್ರು? ಮತ್ತೆ SAS ಅಂತಂದ್ರೆ ಒಂದ್ ಆಂಗಲ್ ಈಕ್ವಲ್ ಆಗಿರ್ಬೇಕು, ಅದಕ್ಕೆ ಇನ್ಕ್ಲೂಡ್ ಆಗಿರುವಂತಹ ಎರಡು ಸೈಡ್ಸ್ ಏನಾಗಿರ್ಬೇಕು, ರೇಷಿಯೋನಲ್ಲಿ ಇರಬೇಕು. ಹಾಗಿದ್ದಾಗ ನಾವು ಆ ಗಿವನ್ ಟ್ರಯಾಂಗಲ್ಸ್ ನ ಸಿಮಿಲಾರಿಟಿ ಕ್ರೈಟೀರಿಯಾನ ಈ 4 ಕ್ರೈಟೀರಿಯಾಸ್ ಮೇಲೆ ಎಕ್ಸ್ಪ್ಲೈನ್ ಮಾಡಬಹುದು. ಅರ್ಥ ಆಯ್ತಲ್ವಾ ಮಕ್ಳೇ? ಓಕೆ, ಸೊ ಇದರಲ್ಲಿ ನಾವು AA ಸಿಮಿಲಾರಿಟಿ ಕ್ರೈಟೀರಿಯಾನ ಪ್ರೂವ್ ಮಾಡೋಣ. ರೈಟ್, AA ಸಿಮಿಲಾರಿಟಿ ಕ್ರೈಟೀರಿಯಾನ್ ಆಲ್ರೆಡಿ ನೀವು ಸ್ಟೇಟ್ಮೆಂಟ್ ನೋಡಿದೀರಾ. ಇನ್ನೊಂದ್ಸಲ ನೋಡೋಣ ಸ್ಟೇಟ್ಮೆಂಟ್. ಇಫ್ two angles of one triangle are respectively equal to the two angles of the other triangle, then the two triangles are considered as ಸಿಮಿಲರ್. ಅದನ್ನ ನಾವು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಅಥವಾ ನೀವು ಇದನ್ನ ಹಿಂಗೂ ಹೇಳ್ಬೋದು, ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ. ಹೌದಲ್ವಾ? ಸೊ ಇದಕ್ಕೆ ನಾವು ಪ್ರೂಫ್ ನ ತಗೊಳ್ತಾ ಹೋಗೋಣ ಮಕ್ಳೇ. ಮೊದಲು ನಾವು ಇದಕ್ಕೆ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಎರಡು ಟ್ರಯಾಂಗಲ್ಸ್ ಗಳನ್ನ ಕನ್ಸಿಡರ್ ಮಾಡೋಣ. ಸೊ ಮೊದಲನೇ ಟ್ರಯಾಂಗಲ್, ಅದಕ್ಕೆ ABC ಅಂತ ಹೆಸರು ಕೊಡೋಣ ಮಕ್ಳೇ. ಅದೇ ತರ ಎರಡನೇ ಟ್ರಯಾಂಗಲ್ ವಿಚ್ ಇಸ್ ಸ್ಮಾಲರ್ ದ್ಯಾನ್ ದ ಫಸ್ಟ್ ಒನ್, ಸೊ ಅದಕ್ಕೆ ನಾವು DEF ಅಂತೇಳಿ ಹೆಸರು ಕೊಡೋಣ. ಓಕೆನಾ? ಸೊ ಗಿವನ್ ಏನಿದೆ ನೋಡೋಣ ಮಕ್ಳೇ. ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DEF, ಎರಡು ಟ್ರಯಾಂಗಲ್ ಗಳನ್ನ ನಾವು ಕನ್ಸಿಡರ್ ಮಾಡಿದೀವಿ ಅಲ್ವಾ? ಸೊ ಟ್ರಯಾಂಗಲ್ ABC ಮತ್ತೆ ಟ್ರಯಾಂಗಲ್ DEF ನಲ್ಲಿ ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಫಸ್ಟ್ ಹಾಫ್ ಆಫ್ ದ ಸ್ಟೇಟ್ಮೆಂಟ್ ವಿಲ್ ಬಿ ದ ಡಾಟಾ. ಹೌದಲ್ವೇನ್ರು? ಸೊ ನೆಕ್ಸ್ಟ್ ಹಾಫ್ ಇಸ್ ಟು ಬಿ ಪ್ರೂವ್. ಹೌದಲ್ವೇನ್ರು? ಸೊ ಹಾಗಾಗಿ ಇಲ್ಲಿ ನೋಡಿ, ಇಫ್ ಟೂ ಆಂಗಲ್ಸ್ ಆಫ್ ಒನ್ ಟ್ರಯಾಂಗಲ್ ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು ದ ಟೂ ಆಂಗಲ್ಸ್ ಆಫ್ ದ ಅದರ್ ಟ್ರಯಾಂಗಲ್. ಇದು ಫಸ್ಟ್ ಟ್ರಯಾಂಗಲ್, ಇದು ಸೆಕೆಂಡ್ ಟ್ರಯಾಂಗಲ್. ಇದರಲ್ಲಿ ಯಾವ್ದಾದ್ರು ಎರಡು ಆಂಗಲ್ ಅನ್ನ ನಾವು ಈಕ್ವೇಟ್ ಮಾಡ್ಕೋಬೇಕು. ಸೊ ನಾವು ಈಕ್ವೇಟ್ ಮಾಡ್ಕೊಳ್ಳೋಣ ಮಕ್ಳೇ. ಆಂಗಲ್ BAC ಇಸ್ ಈಕ್ವಲ್ ಟು ಆಂಗಲ್ EDF. ನೋಡಿ ಎಲ್ಲಿದೆ ಆಂಗಲ್ BAC ಅಂದ್ರೆ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ EDF ಅಂದ್ರೆ ಆಂಗಲ್ D. ಸೊ ಇದರಲ್ಲಿ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D. ಅದೇ ತರ ಆಂಗಲ್ ABC ಇಸ್ ಈಕ್ವಲ್ ಟು ಆಂಗಲ್ DEF. ಆಂಗಲ್ ABC ಇಸ್ ಈಕ್ವಲ್ ಟು ಆಂಗಲ್ DEF ಅಂದ್ರೆ ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ E. ಈ ಎರಡು ರೆಸ್ಪೆಕ್ಟಿವ್ ಆಂಗಲ್ಸ್ ಅನ್ನ ಈಕ್ವಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದೀವಿ. ಹೌದಲ್ವಾ ಮಕ್ಳೇ? ಟು ಪ್ರೂವ್, ಏನಂತ ಪ್ರೂವ್ ಮಾಡ್ಬೇಕು ನಾವು?
AB divided by DE is equal to BC divided by EF is equal to AC divided by DF. So respective sides ನಾವು ನೋಡ್ತಾ ಬರೋಣ. AB divided by DE, BC divided by EF and AC divided by DF. ಈ ಎರಡೂ ಟ್ರಯಾಂಗಲ್ ಸಿಮಿಲರ್ ಆಗಬೇಕು ಅಂತಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ಬೇಕು, ರೇಷಿಯೋನಲ್ಲಿ ಇರಬೇಕು. ಸೊ ಸಪೋಸ್ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋನಲ್ಲಿ ಇತ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಸೇ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ. ಹೌದಲ್ವಾ ಮಕ್ಳೇ? ಸೊ ಅದರ ಅರ್ಥ ಏನು, ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಲ್ವಾ ನಾವೇನನ್ನ ಪ್ರೂವ್ ಮಾಡಬೇಕು ಅಂತ? ಸೊ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಅಂತ ಪ್ರೂವ್ ಮಾಡೋದು ಒಂದೇ. ಸೊ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋನಲ್ಲಿ ಇದೆ ಅಂತ ಪ್ರೂವ್ ಮಾಡೋದು ಕೂಡ ಒಂದೇ. ಹೌದಲ್ವೇನ್ರು? ಸೊ ಈಗ ನಾವು ನೋಡ್ತಾ ಹೋಗೋಣ. ಸೊ ನಮ್ ಕನ್ವೀನಿಯನ್ಸ್ಗೆ ನಾವೇನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ ಸಾಧ್ಯನಾ ನೋಡೋಣ ಮಕ್ಳೇ. ನೋಡಿ, ಎರಡು ಟ್ರಯಾಂಗಲ್ ಸೆಪರೇಟ್ ಇದೆ. ಸೊ ಅದೊಂದ್ ಕಡೆ ಇದೊಂದ್ ಕಡೆ ಇದ್ದಾಗ ನಾವು ಹೆಂಗ್ ಕಂಪೇರ್ ಮಾಡಕ್ಕಾಗುತ್ತೆ? ಹೌದಲ್ವಾ? ಸೊ ಪ್ರೂಫ್ ಯಾವಾಗ್ಲೂ ಕಂಪ್ಯಾರಿಸನ್ ಇಂದಾನೇ ಶುರು ಆಗೋದು ಅಲ್ವಾ ಮಕ್ಳೇ? ಹಾಗಾದ್ರೆ ಏನ್ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ನೋಡಿ. ಮಾರ್ಕ್ ದ ಪಾಯಿಂಟ್ಸ್ ಜಿ ಅಂಡ್ ಹೆಚ್ ಆನ್ AB and AC such that AG is equal to DE and AH is equal to DF. Join G and H. Okay, so ನಾವು ABC ಟ್ರಯಾಂಗಲ್ ಮೇಲೆ ಪಾಯಿಂಟ್ ಜಿ ಮತ್ತೆ ಪಾಯಿಂಟ್ ಹೆಚ್ ನ ನಾವೇನ್ ಮಾಡ್ಬೇಕು ಮಕ್ಳೇ, ಮಾರ್ಕ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು? ಪಾಯಿಂಟ್ ಜಿ ಅನ್ನ ಎ ಬಿ ಮೇಲೆ, ಪಾಯಿಂಟ್ ಹೆಚ್ ಅನ್ನ ಎ ಸಿ ಮೇಲೆ. ಆ ಪಾಯಿಂಟ್ಸ್ ಯಾವ ತರ ಮಾರ್ಕ್ ಮಾಡ್ಬೇಕಪ್ಪ ಅಂತಂದ್ರೆ ಎ ಜಿ ಇಸ್ ಈಕ್ವಲ್ ಟು ಡಿಇ. ಸೊ ಎ ಇಂದ ಜಿ ನ ಜಾಯಿನ್ ಮಾಡಿದ್ರೆ ಅದು ಡಿಇಗೆ ಈಕ್ವಲ್ ಆಗ್ಬೇಕು. ಅದೇ ತರ ಎ ಎಚ್ ಇಸ್ ಈಕ್ವಲ್ ಟು ಡಿ ಎಫ್. ಎ ಇಂದ ಹೆಚ್ ನ ನಾವು ಜಾಯಿನ್ ಮಾಡಿದ್ರೆ ಡಿ ಎಫ್ ಗೆ ಈಕ್ವಲ್ ಆಗ್ಬೇಕು. ಮತ್ತೆ ಆ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಬೇಕು. ಇದಿಷ್ಟು ನಮ್ಮ ಕನ್ಸ್ಟ್ರಕ್ಷನ್. ಓಕೆ, ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಮಕ್ಳೇ. ಸೊ ಲೆಟ್ ಅಸ್ ಮಾರ್ಕ್ ದ ಪಾಯಿಂಟ್ ಆನ್ ಎ ಬಿ ಅಂಡ್ ಕಾಲ್ ಇಟ್ ಆಸ್ ಜಿ. ಸೊ ಈಗ ಎ ಜಿ ಅನ್ನ ನಾವು ಜಾಯಿನ್ ಮಾಡೋಣ ಮಕ್ಳೇ. ಅದ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಡಿಇಗೆ ಈಕ್ವಲ್ ಆಗಿರುತ್ತೆ. ಅದೇ ತರ ಎ ಸಿ ಮೇಲೆ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡೋಣ. ಅದಕ್ಕೆ ಏನಂತ ಹೆಸರು ಕೊಡೋಣ? ಹೆಚ್ ಅಂತ ಹೆಸರು ಕೊಡೋಣ. ಈಗ ಎ ಹೆಚ್ ನ ಜಾಯಿನ್ ಮಾಡೋಣ. ಸೊ ಅದ್ರ ಲೆಂತ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಡಿ ಎಫ್ ಗೆ ಈಕ್ವಲ್ ಆಗಿರುತ್ತೆ. ಹೌದಲ್ವಾ ಮಕ್ಳೇ? ನೆಕ್ಸ್ಟ್ ನಾವೇನ್ ಮಾಡ್ಬೇಕು ನೋಡಿ, ಜಾಯಿನ್ ಜಿ ಅಂಡ್ ಹೆಚ್. ಜಿ ಮತ್ತೆ ಹೆಚ್ ಎರಡನ್ನು ಕೂಡ ನಾವೀಗ ಜಾಯಿನ್ ಮಾಡೋಣ. ಸೊ ನಮ್ ಕನ್ಸ್ಟ್ರಕ್ಷನ್ ಮುಗೀತು. ಇವಾಗ ನಮ್ಗೆ ನಾವ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ ಅಂದ್ರೆ ಎ ಜಿ ಇಸ್ ಈಕ್ವಲ್ ಟು ಡಿಇ ಇರೋ ತರ, ಎ ಹೆಚ್ ಇಸ್ ಈಕ್ವಲ್ ಟು ಡಿ ಎಫ್ ಇರೋ ತರ, ಈ ತರ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ. ಓಕೆನಾ? ಸೊ ನೆಕ್ಸ್ಟ್ ಪ್ರೂಫ್ ನ ನೋಡೋಣ ಮಕ್ಳೇ. ಕಂಪೇರ್ ಟ್ರಯಾಂಗಲ್ ಎ ಜಿ ಹೆಚ್ ಅಂಡ್ ಟ್ರಯಾಂಗಲ್ ಡಿಇಎಫ್. ಓಕೆ, ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಲ್ಲ, ಆ ಟ್ರಯಾಂಗಲ್ ಜೊತೆಗೆ ಡಿಇಎಫ್ ಟ್ರಯಾಂಗಲ್ ಅನ್ನ ನಾವು ಕಂಪೇರ್ ಮಾಡೋಣ. ಸೊ ವಿ ಆರ್ ಗೋಯಿಂಗ್ ಟು ಕಂಪೇರ್ ಟ್ರಯಾಂಗಲ್ ಎ ಜಿ ಹೆಚ್ ಅಂಡ್ ಟ್ರಯಾಂಗಲ್ ಡಿಇಎಫ್. ಹೌದಲ್ವಾ ಮಕ್ಳೇ? ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಕಂಪೇರ್ ಮಾಡುವಾಗ ನಮಗ್ ಸಿಕ್ದಂತದ್ದೇನು? ಎ ಜಿ ಇಸ್ ಈಕ್ವಲ್ ಟು ಡಿಇ. ನೋಡಿ, ಎ ಜಿ ಇಸ್ ಈಕ್ವಲ್ ಟು ಡಿಇ. ಹೇಗ್ ಗೊತ್ತು ನಮ್ಗಿದು? ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ ಅದು ಈಕ್ವಲ್ ಆಗಿರೋ ತರ. ಹೌದಲ್ವಾ ಮಕ್ಳೇ? ದೆನ್ ಆಂಗಲ್ ಬಿ ಎ ಸಿ ಅಥವಾ ನೋಡಿ ಆಂಗಲ್ ಬಿ ಎ ಸಿ ಅಂದ್ರೂ ಒಂದೇ, ಆಂಗಲ್ ಜಿ ಎ ಹೆಚ್ ಅಂದ್ರೂ ಒಂದೇ. ದಟ್ ಮೀನ್ಸ್ ಆಂಗಲ್ ಎ. ಹೌದಲ್ವೇನ್ರು? ಸೊ ಆಂಗಲ್ ಜಿ ಎ ಹೆಚ್ ಇಸ್ ಈಕ್ವಲ್ ಟು ಆಂಗಲ್ ಇ ಡಿ ಎಫ್. ಆಂಗಲ್ ಇ ಡಿ ಎಫ್ ಹೇಗ್ ಗೊತ್ತು ನಮ್ಗಿದು? ಗಿವನ್ ಅಲ್ಲೇ ಕೊಟ್ಟಿದ್ದಾರೆ. ಹೌದಲ್ವೇನ್ರು? ಆಂಗಲ್ ಬಿ ಎಸ್ ಇಸ್ ಈಕ್ವಲ್ ಟು ಆಂಗಲ್ ಇ ಡಿ ಎಫ್ ಅಂತ. ಹಾಗಾಗಿ ಬೈ ಡಾಟಾ ವಿ ಆರ್ ಕನ್ಸಿಡರಿಂಗ್. ಸೊ ನೆಕ್ಸ್ಟ್ ಎ ಹೆಚ್ ಇಸ್ ಈಕ್ವಲ್ ಟು ಡಿ ಎಫ್. ನೋಡಿ, ಎ ಹೆಚ್ ಇಸ್ ಈಕ್ವಲ್ ಟು ಡಿ ಎಫ್. ಇದು ಕೂಡ ನಮ್ಮ ಕನ್ಸ್ಟ್ರಕ್ಷನ್ ಇಂದಾನೆ ಸಿಕ್ಕಿರುವಂತದ್ದು. ಹೌದಲ್ವಾ ಮಕ್ಳೇ? ಸೊ ಈಗ ಕಂಪೇರ್ ಮಾಡಿ ಮೂರು ಕ್ರೈಟೀರಿಯಾನು, ಒಂದು ಸೈಡ್, ಒಂದು ಆಂಗಲ್, ಮತ್ತೊಂದು ಸೈಡ್. ಯಾವ ಪಾಸ್ಟುಲೇಟ್?
ಬೈ SAS ಕಾಂಗ್ರುಯೆನ್ಸ್ ರೂಲ್. SAS ಕಾಂಗ್ರುಯೆನ್ಸ್ ರೂಲ್ ಇಂದ ಈ ಎರಡು ಟ್ರಯಾಂಗಲ್ ಏನಾಗಿದೆ, ಟ್ರಯಾಂಗಲ್ AGH ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DEF. ನಾವ್ ಇದನ್ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಸೊ ಒಂದಕ್ಕೊಂದು ಕಾಂಗ್ರುಯೆಂಟ್ ಆಗಿರೋ ತರ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ನೌ ವಿ ಆರ್ ಪ್ರೂವಿಂಗ್ ದಟ್ ಟ್ರಯಾಂಗಲ್ AGH ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ DEF. ಹೌದಲ್ವೇನ್ರೋ? ಸೊ ಈಗ ಅದು ಕಾಂಗ್ರುಯೆಂಟ್ ಅಂತಂದ್ಮೇಲೆ ಉಳ್ದಿರೋ ಪಾರ್ಟ್ಸ್ ಏನಾಗಿರ್ಬೇಕು, ಒಂದಕ್ಕೊಂದು ಎಸ್ ಈಕ್ವಲ್ ಆಗಿರ್ಬೇಕು. Therefore we can say angle AGH is equal to angle DEF. CPCT ಇಂದ ನಮ್ಗೆ ಸಿಗುತ್ತೆ angle G is equal to angle E ಅಂತ ಪ್ರೂವ್ ಆಯ್ತು. ಹೌದಲ್ವೇನ್ರೋ? ಬಟ್ angle ABC is equal to angle DEF. ಗಿವನ್ ಅಲ್ಲೇ ಇದೆ angle ABC is equal to angle DEF ಅಂತ. ಸೊ ನೋಡಿ, ಈ ಎರಡೂ ಈಕ್ವೇಶನ್ ಅನ್ನ ನೀವು ಕಂಪೇರ್ ಮಾಡಿ ಮಕ್ಕಳೇ. ಎರಡೂ ಕಡೆ RHS ಏನಾಗಿದೆ, ಈಕ್ವಲ್ ಆಗಿದೆ. ಹಾಗಾದ್ರೆ if RHS are equal, then we can say LHS are equal, and this implies angle AGH is equal to angle ABC. ಹೌದಲ್ವಾ? ಫಿಗರ್ ಅನ್ನ ನೋಡಿ, angle AGH is equal to angle ABC. angle G ಮತ್ತೆ angle B ಎರಡು ಯಾವ ಶೇಪ್ ಅಲ್ಲಿ ಇದೆ ಮಕ್ಕಳೇ? ನೋಡಿ, F ಶೇಪ್ ಅಲ್ಲಿ ಇದೆ ಅಲ್ವಾ? F ಶೇಪ್ ಅಲ್ಲಿ ಇದ್ರೆ ಅದೆಂತ ಆಂಗಲ್ಸ್? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ವೇನ್ರೋ? ಸೊ therefore we can say these two are corresponding angles. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಅದಕ್ಕೆ ಇನ್ಕ್ಲೂಡ್ ಆಗಿರುವಂತಹ ಲೈನ್ ಏನಾಗಿರುತ್ತೆ? ಎಸ್, ಅದೆರಡು ಕೂಡ ಪ್ಯಾರಲಲ್ ಆಗಿರ್ಬೇಕು. ಹೌದಲ್ವಾ? therefore GH parallel to BC. GH BCಗೆ ಪ್ಯಾರಲಲ್ ಆಗಿದೆ ಅಂತ ನಾವು ಹೇಳಬಹುದು. ಸೊ ಆಲ್ರೆಡಿ ನಾವು ಕಾನ್ವರ್ಸ್ ಟೇಲ್ಸ್ ಥಿಯರಮ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀವಿ. ಸೊ ಒಂದ್ ಸೈಡು ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಅದು ಉಳ್ದಿರೋ ಎರಡು ಸೈಡ್ ಏನ್ ಮಾಡುತ್ತೆ, ರೇಷಿಯೋನಲ್ಲಿ ಕಟ್ ಮಾಡುತ್ತೆ ಅಂತ ಹೇಳ್ಬೋದು. ಹೌದಲ್ವಾ ಮಕ್ಳೇ? ಸೊ ಅದೇ ರಿಲೇಶನ್ಶಿಪ್ ನ ನಾವು ತಗೊಳ್ಳೋಣ. ಸೊ AB divided by AG is equal to BC divided by GH is equal to AC divided by AH. ಈ ಸ್ಮಾಲರ್ ಜೊತೆಗೆ ನಾವು ಕಂಪೇರ್ ಮಾಡ್ತಾ ಇದೀವಿ. ಈ ಸ್ಮಾಲರು AGH ಟ್ರಯಾಂಗಲ್ DEF ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಆಗಿರೋದ್ರಿಂದ ಈ ಟ್ರಯಾಂಗಲ್ ನ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ರೆ ನಾವು ಅದೆರಡನ್ನು ಹೆಂಗ್ ಕಂಪೇರ್ ಮಾಡ್ಬೋದು? AB ಸೈಡು AG ಸೈಡಿಗೆ ಈಕ್ವಲ್, ಸಾರಿ ರೇಷಿಯೋನಲ್ಲಿ ಇದೆ. ಅದೇ ತರ BC ಸೈಡು GH ಸೈಡಿಗೆ ರೇಷಿಯೋನಲ್ಲಿ ಇದೆ. ಅದೇ ತರ AC ಸೈಡು AH ಸೈಡಿಗೆ ರೇಷಿಯೋನಲ್ಲಿ ಇದೆ ಅಂತ ಆಯ್ತು. ಹೌದಲ್ವಾ ಮಕ್ಳೇ? ಹಾಗಾದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ. ಹೌದಲ್ವೇನ್ರೋ? ಹಾಗಾದ್ರೆ ನಾವಿಲ್ಲಿ AGH ಟ್ರಯಾಂಗಲ್ ಬದಲಾಗಿ DEF ಟ್ರಯಾಂಗಲ್ ನ ರಿಪ್ಲೇಸ್ ಮಾಡೋಣ. ಸೊ ರಿಪ್ಲೇಸ್ ಮಾಡಿದ್ರೆ ಈ ಡಿನಾಮಿನೇಟರ್ ಇರುವಂತ ಟರ್ಮ್ಸ್ ಎಲ್ಲ ಏನಾಗುತ್ತೆ ನೋಡೋಣ. AB divided by DE is equal to BE divided by EF is equal to AC divided by DF. ಸೊ ಇದಕ್ಕಿರುವಂತಹ ಕರೆಸ್ಪಾಂಡಿಂಗ್ ಸೈಡ್ಸ್ DEF ಕರೆಸ್ಪಾಂಡಿಂಗ್ ಸೈಡ್ಸ್ ಜೊತೆಗೆ ಸೇಮ್ ರೇಷಿಯೋನಲ್ಲಿ ಇದೆ. ಇದನ್ನೇ ಅಲ್ವೇನ್ರು ನಾವು ಪ್ರೂವ್ ಮಾಡ್ಬೇಕಾಗಿರೋದು. ಸೊ ಎರಡು ಟ್ರಯಾಂಗಲ್ ಅಲ್ಲಿ ರೇಷಿಯೋಸ್ ಸೇಮ್ ಇದ್ರೆ ಅದ್ರ ಅರ್ಥ ಏನು? ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ. ಹೌದಲ್ವಾ? therefore triangle ABC is similar to triangle DEF. hence the theorem is proved. ಅರ್ಥ ಆಯ್ತಾ ಮಕ್ಳೇ ನಿಮ್ಗಿದು? ಸೊ ಕೊಟ್ಟಿರುವಂತಹ 4 ಸಿಮಿಲಾರಿಟಿ ಕ್ರೈಟೀರಿಯಾದಲ್ಲಿ ಎ ಸಿಮಿಲಾರಿಟಿ ಕ್ರೈಟೀರಿಯಾ ಇಂಪಾರ್ಟೆಂಟ್ ಇದೆ. ಹೌದಲ್ವಾ? ಅದಕ್ಕೋಸ್ಕರ ನಾವು ಅದಕ್ಕೆ ಪ್ರೂಫ್ ಅನ್ನ ತಗೊಂಡಿದೀವಿ, ಪ್ರೂಫ್ ಅನ್ನ ಬರ್ಕೊಂಡಿದೀವಿ. ಹೌದಲ್ವಾ ಮಕ್ಳೇ? ಹಾಗಾದ್ರೆ ಇನ್ನುಳಿದಿರುವಂತ ಸಿಮಿಲಾರಿಟಿ ಕ್ರೈಟೀರಿಯಾ ಇಂಪಾರ್ಟೆಂಟ್ ಅಲ್ವಾ? ಅದು ಕೂಡ ಇಂಪಾರ್ಟೆಂಟ್. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಆ ಎಲ್ಲಾ ಸಿಮಿಲಾರಿಟಿ ಕ್ರೈಟೀರಿಯಾನು ಕೂಡ ತುಂಬಾ ಯೂಸ್ ಮಾಡ್ತೀವಿ. ಎಲ್ರು ಆ 4 ಸಿಮಿಲಾರಿಟಿ ಕ್ರೈಟೀರಿಯಾನ ನೀವು ಇನ್ ಡೀಟೇಲ್ಸ್ ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಇವತ್ತಿಗೆ ಇಷ್ಟಕ್ಕೆ ನಿಲ್ಸೋಣ ಮಕ್ಳೇ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನನ್ನ ಕೇಳಬಹುದು. ಸೊ ಟಿಲ್ ದೆನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ ಮಕ್ಳೇ. ಟಿಲ್ ದೆನ್ ಟೇಕ್ ಕೇರ್.